ನೀನು ಹೊಡೆದ್ಬಿಟ್ಯಾ? ತಪ್ಪಾಗ್ಬಿಟ್ಟೆ ಕಣ. ನೀನ್ ಹೊಡೆಯೋಕ್ ಮುಂಚೆ ನಾ ಹೊಡೆದ್ರೆ ಅದು ರೌಡಿಸಮ್. ನೀವು ಹೊಡೆದಾದ್ಮೇಲೆ ನಾನು ಹೊಡೆದ್ರೆ ಹೀರೋಯಿಸಮ್. ನೀನೇನ್ ದೊಡ್ಡ ಪಂಟ. ಏನೋ ಹೊಟ್ಟೆಗೆಲ್ಲ ತಿಂತ್ಯಾ? ಕೈ ಕೊಡು. ಹುಚ್ಚು ನನ್ನ ಮಗನಪ್ಪ. ಏನೋ ದೊಡ್ಡ ದಾರಾ ಸಿಂಗ್ ತರ ಲುಕ್ ಕೊಡ್ತಾ ಇದೀಯಾ? ನೀನ್ ಎಷ್ಟಾದ್ರೂ ಹೊಡಿಯಮ್ಮ, ನಾ ಹೊಡ್ಸ್ಕೊಂತೀನಿ. ಆದ್ರೆ ನಾವು ಒಂದೇ ಒಂದು. ಒಟ್ಟ ಏನೋ ತಿಂತ್ಯಾ? ಎಷ್ಟು ಹೊಡೆದ್ರು ಮಾತಾಡ್ತೀಯಲ್ಲ. ಮೊದಲು ಗಾಂಧಿಗಿರಿನಮ್ಮ, ನಡೀಲಿಲ್ಲ. ದಾದಾಗಿರಿ. ನಮ್ ಬಾಸ್ ಯಾಕೆ ಹೊಡೆದೆ? ಡೈರೆಕ್ಟ್ ಆಗಿ ಮ್ಯಾಟರ್ ಬಂದೆ. ಗುಡ್ ಬಾಯ್. ಡಿ ಹತ್ರ ಕರ್ಕೊಂಡೋಗು, ಹೇಳ್ತೀನಿ. ನನ್ನನ್ನ ಡಿ ಹತ್ರ ಕರ್ಕೊಂಡೋಗು ಅಂತ ಹೇಳಿದ್ನಲ್ಲ. ಏನಾಯ್ತು? ನಾಳೆ ಸರ್ ಒಂದೇ ಒಂದು ಗುನ್ನ ಕೊಟ್ಟೆ, ಕಳೆದೋಗ್ಬಿಟ್ಟ. ಮೈಂಡ್ ಬ್ಲಾಕ್ ಆಗಿದೆ. ಎದ್ದೇಳಕ್ಕೆ ಮಿನಿಮಮ್ 3 ದಿನ ಬೇಕು ಸರ್. ಯಾರು ನೀನು? ನಿಮ್ ಫ್ಯಾನ್ ಬಾಸ್. ಕೆಲವ್ರಿಗೆ ಈ CM, PM, ಫಿಲ್ಮ್ ಸ್ಟಾರ್ಸ್, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ನನಗೆ ನಿಮ್ ತರ ಡಾನ್ ಆಗ್ಬೇಕು ಅಂತ ಇಷ್ಟ. ಅದಕ್ಕೆ ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಬಾಸ್. ಈ ಚಪ್ಪರ್ ನನ್ ಮಗ 1 ವರ್ಷದಿಂದ ಡೀನ ಪರಿಚಯ ಮಾಡಿಸು ಅಂತ ಕೇಳಿದಕ್ಕೆ ಮಾಡಿಸ್ತೀನಿ ಅಂತ ಕಾಗೆ ಹರಿಸ್ತಿದ್ದ. ನಾನು ಸುಮ್ಮನೆ ಇದ್ದೆ. ನನ್ ಕೈ ರೋಲ್ ಕಾಲ್ ಮಾಡ್ತಿದ್ದ ಬಾಸ್. ಅದಕ್ಕೆ ಇವತ್ತು ಡಿ ಹತ್ರ ಕರ್ಕೊಂಡೋಗಿ ನನ್ನನ್ನ ಪರಿಚಯ ಮಾಡಿಸುತ್ತ ಕಂಡೀಷನ್ ಹಾಕಿದಕ್ಕೆ ಅವನೇನಂದ ಗೊತ್ತಾ? ನೀನ್ ಡಿ ಅಂತ ಪುಡಂಗಿನ ಅಂದ. ತಡ್ಕೊಳಕ್ಕಾಗಲ್ಲ, ಒಂದ್ ಕೊಟ್ಟೆ ಅಲ್ಲೇ ಫ್ಲಾಟ್. ನೀ ನನ್ನ ಫ್ಯಾನ್ ಅಂತ ಹೇಗ್ ನಂಬೋದು? ನೀವ್ ನಂಬಲೇಬೇಕು. ನಿಮ್ ಹೆಸರನ್ನ ನನ್ ಕೈ ಮೇಲೆ ಅಚ್ಚಾಕ್ಸ್ಕೊಂಡಿದ್ದೀನಿ, ಡಿ ಅಂತ. ಇದಕ್ಕೆ ಬಾಸ್ ನಾನು ನಿಮ್ ಫ್ಯಾನ್ ಆಗಿದ್ದು. ಇಲ್ಲಿ ನೋಡಿ, ಎದೆ ಮೇಲುಡಿ, ಎದೆ ಒಳಗುಡಿ. ಇದನ್ನ ಅಲ್ಸಕ್ಕಾಗಲ್ಲ. ಈ ನಿಮ್ ಸೋಡಾ, ಸಾರ, ಆಸಿಡ್ ಏನ್ ಹಾಕಿದ್ರೆ ಅಲ್ಸಕ್ಕಾಗಲ್ಲ. ನಾನ್ ಸತ್ರು ಇದು ನನ್ ಜೊತೆ ಬರುತ್ತೆ.
ಗೊತ್ತಾಯ್ತಾ ಬಾಸ್ ನಾನ್ ನಿಮ್ಗೆ ಎಂತ ಫ್ಯಾನ್ ಅಂತ ಗುಡ್. ಇನ್ನೂ ನಂಬಿಕೆ ಬರ್ಲಿಲ್ವಾ? ಏಕಲವ್ಯನ್ ತರ ನನ್ನೇ ಪೂಜಿಸ್ತಾ ಅಭಿಮಾನಿಸ್ತಾ ಇದೀಯಾ? ತಗೋ, ಅವನು ಬೆರಳು ಕೊಟ್ಟ, ನೀನ್ ನನಗೆ ಬಲ್ಗೈ ಕೊಡು. ಶೂಟ್ ಮಾಡು. ಶೂಟ್. ಎದುರ್ಬಿಟ್ಯಾ? ಅಯ್ಯ ಕಾಂಜಿ ಪಿಂಜಿ ನನ್ ಮಕ್ಳ, ಯಾವನು ಸ್ಟಡಿ ಇಲ್ವಲ್ರು? ಅಲ್ಲ, ಯಾವನೋ ಗೊತ್ತಿರೋ ವ್ಯಕ್ತಿ ನಿಮ್ ಜಾಗ ಬಂದಿದ್ರೆ ಅಂದ್ಮೇಲೆ ಯಾವ ರೇಂಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು. ಹೈ, ಏನ್ ಬಾಸ್, ಬಾರ್ ನಲ್ಲಿರೋನೆಲ್ಲ ಬಾಡಿ ಗಾರ್ಡ್ ಮಾಡ್ಕೊಂಡ್ರೆ ಇದೇ ಆಗೋದು. ಯಾಕೆ ಬಾಸ್ ಟೆನ್ಷನ್ ಆಗ್ಬಿಟ್ರಾ? ನಾನೆಲ್ಲಾದ್ರೂ ನಿಮ್ಮನ್ನ ಶೂಟ್ ಮಾಡ್ತೀನಾ? ನಾನ್ ನಿಮ್ ಅಭಿಮಾನಿ ಬಾಸ್, ನಿಮ್ ಫ್ಯಾನು. ಶೂಟ್ ಮಾಡ್ಕೋ, ರೂಟ್ ಚೇಂಜ್ ಮಾಡಬೇಡ. ಗುರಿ ಮಿಸ್ ಆಗಿಲ್ಲ, ನಾನೇ ಬೇಕು ಅಂತ ಮಿಸ್ ಮಾಡ್ಕೊಂಡೆ. ಕೈ ಕಳ್ಕೊಂಡು ನಿಮ್ ಸೇವೆ ಮಾಡ್ದೆ, ಒಂದ್ ಬೆಗ್ಗರ್ ತರ ಸೈಡ್ಲಿ ಕೂತಿರೋ ಬದಲು ಈ ಬಾಡಿನ ನಿಮ್ಗೆ ಒಪ್ಸ್ಬಿಟ್ರೆ ಹೇಗೂ ನಿಮ್ಮನ್ನ ನೋಡಾಯ್ತು, ನನ್ ಜಿಂದಗಿ ಸಾರ್ಥಕ ಆಯ್ತು. ಅದಕ್ಕೆ ಒಂದೇ ಒಂದ್ ಬುಲೆಟ್ ಉಳಿಸಿದೀನಿ. ತಗೊಳ್ಳಿ ಬಾಸ್, ನೀವೇ ನಿಮ್ ಕೈಯಾರ ನನ್ನ ಶೂಟ್ ಮಾಡಿ. ತಗೊಳ್ಳಿ, ಕಮಾನ್, ಶೂಟ್ ಮೀ. ನಿನ್ನಂತ ಪವರ್ಗೋಸ್ಕರ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ನೀನ್ ನಂಗೆ ಇಷ್ಟ ಆಗ್ಬಿಟ್ಟೆ, ತುಂಬಾ ಇಷ್ಟ ಆಗ್ಬಿಟ್ಟೆ. ಇನ್ಮೇಲಿಂದ ನೀನೇ ನಂಗೆ ರೈಟ್ ಹ್ಯಾಂಡ್. ಒಪ್ಪದೆ ನಿನ್ನ. ಐ ಆಮ್ ಹ್ಯಾಪಿ. ಸರ್, ನೀವೇನೋ ಒಪ್ಕೊಂಡಿದ್ದೀರಾ, ಇದೇ ತರ ನನ್ ಲವರು ಅವ್ರ ಅಪ್ಪ ಒಪ್ಕೊಂಡ್ಬಿಟ್ರೆ ಸಾಕು. ಎನಫ್. ನೋಡು, ಕೆಲ್ಸದ ವಿಷಯ ಮಾತಾಡುವಾಗ ಈ ಲವರ್ಸ್ ಮ್ಯಾಟರ್ ಐ ಡೋಂಟ್ ಲೈಕ್. ಸರ್, ನಾನು ಈ ಕೆಲಸ ಮಾಡ್ತಿರೋದು ನನ್ನ ಲವರ್ಗೋಸ್ಕರ. ಅದು ನಿಮ್ಗೂ ಚೆನ್ನಾಗ್ ಗೊತ್ತು. ಅವ್ಳು ತುಂಬಾ ದಿವಸದಿಂದ ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇದ್ದಾಳೆ. ಹೇಗೂ ಈಗೋರ್ಗು ಮೇಂಟೈನ್ ಮಾಡಿದೀನಿ. ಇನ್ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ. ನಾನ್ ಏನ್ ಹೇಳಿ ಸರ್? ನೀನ್ ಏನ್ ಹೇಳ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಸೀಕ್ರೆಟ್ ಮಾತ್ರ ಆಚೆ ಬರಬಾರ್ದು. ನೀವೇನೋ ಮಾಮೂಲಿಯಾಗಿ ಹೇಳ್ಬಿಡ್ತೀರಾ. ಶಿವು, ನಿನ್ ಕೆಲ್ಸನ ಸಕ್ಸಸ್ ನೀ ಮಾಡು, ನಿನ್ ಲವ್ ನ ಸಕ್ಸಸ್ ಮಾಡೋ ಜವಾಬ್ದಾರಿ ನನಗ್ ಬಿಡು. ಈ ಮಾತ್ ಸಾಕ್ ಸರ್. 25,000 ನಿನ್ ಸಂಬಳ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ. ತಗೋ. ಆರ್ ಯು ಹ್ಯಾಪಿ? ವೆರಿ ವೆರಿ ಹ್ಯಾಪಿ ಸರ್. ಹುಷಾರಾಗಿರು, ಸ್ವಲ್ಪ ಡೌಟ್ ಬಂದ್ರು ನಿನಗೆ ಡೇಂಜರು. ನೋ ಟೆನ್ಷನ್ ಸರ್, ಬಿ ಹ್ಯಾಪಿ, ನೋ BP. ಗುಡ್, ವೆರಿ ಗುಡ್. ಯಾಕೆ ಗಿಫ್ಟ್? ನನ್ ಲವರ್ಗೆ ಗಿಫ್ಟ್ ಕೊಡ್ಬೇಕು ಅನಿಸ್ತು, ಅದಕ್ಕೆ. ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅಂತ ಖುಷಿ ಏನು? ಅದು ಸೀಕ್ರೆಟ್. ಥ್ಯಾಂಕ್ಸ್. ಯಾಕೆ ನೆಕ್ಲೆಸ್ ಕೊಟ್ಟಿದ್ದಕ್ಕ? ಮತ್ತೆ ಈ ಪ್ರೀತಿಗೆ ಪ್ರೀತಿನ ಅರ್ಥ ಮಾಡಿಸಿದ್ದಕ್ಕೆ. ಐ ಲವ್ ಯು. ಮೊನ್ನೆ ಕೊಟ್ಟು ಹೊಡ್ತಕ್ಕೆ ನೀನ್ 4 ದಿನ ಎದಲಲ್ಲ ಅನ್ಕಂಡೆ. ನೀನಾನಂತ ಬಾಸಿಗೆ ಹೇಳ್ತೀನಿ. ನೀ ಎದ್ದಿದ್ದೆತ್ತನೆ ಹೇಳಕ್ಕೆ. ಯಾಕೆ ಹೊಡೆದೆ ಅವನಿಗೆ? ಹಲ್ಕಟ್ ನನ್ ಮಗ, ಅದಕ್ಕೆ ಹೊಡೆದೆ. ಸುಟ್ಟು ಬಿಸಾಕ್ಬೇಕಿತ್ತು. ನಮ್ ಗ್ಯಾಂಗ್ ಅಲ್ಲಿ ಹಲ್ಕಟ್ಗಳು ಯಾರು ಇರಬಾರ್ದು. ಜುಟ್ಟು ನನ್ ಮಗ ಬಿಡಿ ಬಾಸ್. ಬಜಾರಲ್ಲಿ ನಿಮ್ ಆಪೋಸಿಟ್ ಆಗಿ ನಿಂತ್ಕೋಬೇಕು ಅಂತ ಬೇಜಾನ್ ಹುಡುಗರು ಕಾಯ್ತಾ ಇದಾರೆ. ಡೀಲ್ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದಾರೆ. ಅರ್ಥ ಆಗ್ಲಿಲ್ವಾ ಬಾಸ್?
ಡಿ ಹಿಂದಕ್ಕಿರೋ ಎ ಬಿ ಸಿ ಡಿ ಮುಂದಕ್ಕಿರೋ XYZ ಯಾರು ಇರಬಾರ್ದು. ಓನ್ಲಿ ಡಿ ಒಬ್ನೇ ಅಂಡರ್ವರ್ಲ್ಡ್ ಡೌನ್ ಆಗಿರ್ಬೇಕು. ಅಂದ್ರೆ ಈ ಏರಿಯಾಗಿರೋ ನಿಮ್ಮ ಆಪೋಸಿಟ್ ಪಂಟ್ರಿಗಳನ್ನೆಲ್ಲ ಎತ್ಬಿಟ್ರೆ ಮುಂದಕ್ಕೆ ಬೆಳೆಯೋ ಪುಡಿ ಪೋಖ್ರಿಗಳಿಗೆ ಮೀಟರ್ ಆಫ್ ಆಗೋಗುತ್ತೆ. ನನಗ್ ಒಳ್ಳೇದು ಮಾಡೋದಕ್ಕೆ ಹೊರಟಿದ್ಯಾ? ನಿನಗೇನ್ ಒಳ್ಳೇದು ಅನ್ಸುತ್ತೋ ಅದನ್ನೇ ಮಾಡು.